ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ದುರಾಸೆಯ ಫಲ. ಒಂದು ನದಿ ತೀರದಲ್ಲಿ ಒಬ್ಬ ಮೀನುಗಾರ ಇದ್ದನು. ಅವನಿಗೆ ಮನೆ ಇಲ್ಲದ ಕಾರಣ ಅವನ ಹೆಂಡತಿಯ ಜೊತೆ ನದಿ ದಂಡೆಯಲ್ಲಿರುವ ಒಂದು ಮರದ ಕೆಳಗೆ ವಾಸ ಮಾಡುತ್ತಿದ್ದನು. ನದಿ ತೀರದಲ್ಲಿದ್ದ ಮರಳಿನ ಮೇಲೆ ಮಲಗುತ್ತಿದ್ದರು. ಮೀನುಗಾರರನ್ನು ಪ್ರತಿನಿತ್ಯ ಹಿಡಿದು ತರುವ ಮೀನಿನಿಂದ ಅವರ ಜೀವನ ಸಾಗುತ್ತಿತ್ತು. ಒಂದು ದಿನ ಹೊಟ್ಟೆ ತುಂಬಾ ಊಟ ಸಿಕ್ಕರೆ ಇನ್ನೊಂದು ದಿನ ಅರೆ ಹೊಟ್ಟೆ ಊಟ ಮಾತ್ರ ಇರುತ್ತಿತ್ತು. ಮೀನುಗಾರನು ಮಾತ್ರ ಸಂತೋಷವಾಗಿದ್ದನು. ಈ ಮರವೇ ನನ್ನ ಮನೆ, ನದಿಯ ಮರಳೇ ನನ್ನ ಹಾಸಿಗೆ, ಸೂರ್ಯ ಮತ್ತು ಚಂದ್ರರು ನನ್ನ ಗೆಳೆಯರು, ನನಗೆ ಇನ್ನೂ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾ ಸಂತೋಷವಾಗಿ ಇದ್ದನು. ಇವು ಮೀನುಗಾರನ ಹೆಂಡತಿಗೆ ಸಂತೃಪ್ತಿ ತಂದಿರಲಿಲ್ಲ. ಅವಳು ಯಾವಾಗಲೂ, ನಾವು ಎಷ್ಟು ಬಡವರು, ನಮಗೆ ಇರಲು ಗುಡಿಸಲು ಇಲ್ಲ, ಊಟ ಮಾಡಲು ಆಹಾರ ಇಲ್ಲ, ಇದು ಜೀವನವೇ ಎಂದು ಕೊರಗುತ್ತಿದ್ದಳು. ಒಂದು ದಿನ ನದಿಯಲ್ಲಿ ಮೀನು ಹಿಡಿಯಲು ಹೋದನು. ಅವನು ನದಿಯಲ್ಲಿ ಬಲೆ ಬೀಸಿದನು. ಸ್ವಲ್ಪ ಹೊತ್ತಿನ ಮೇಲೆ ಬಲೆಯನ್ನು ಜಗ್ಗಿ ಮೇಲೆ ಎಳೆದನು. ಅದರಲ್ಲಿ ಒಂದೇ ಮೀನು ಇತ್ತು. ಅದು ಬಹಳ ಸುಂದರ ಹಾಗೂ ಬಂಗಾರ ಬಣ್ಣದ್ದಾಗಿತ್ತು. ಅವನಿಗೆ ಆ ಮೀನನ್ನು ತೆಗೆದು ಚೀಲದಲ್ಲಿ ಹಾಕಲು ಹೊರಟನು. ಆಗ ಮೀನು ಹೇಳಿತು, ಒಳ್ಳೆಯ ಮೀನುಗಾರ ನೀನು, ನನ್ನನ್ನು ಕೊಲ್ಲಬೇಡ, ನೀರಲ್ಲಿ ಹಾಕಿಬಿಡು, ಇದರಿಂದ ನಿನಗೆ ಒಳ್ಳೆಯದಾಗುವುದು ಎಂದಿತು. ಮೀನಿನ ಮಾತು ಕೇಳಿ ಮೀನುಗಾರನಿಗೆ ಆಶ್ಚರ್ಯವಾಯಿತು. ಅವನು ಯೋಚಿಸಿದನು, ಇದೊಂದು ಯಾವುದೋ ದೇವತೆ ಇರಬೇಕು ಎಂದುಕೊಂಡು ನದಿಯಲ್ಲಿ ಬಿಟ್ಟನು ಹಾಗೂ ತನ್ನ ಮನೆಗೆ ಮರಳಿ ಬಂದನು. ಅವನ ಹೆಂಡತಿ ಕೇಳಿದಳು, ಇಂದು ನಿನಗೆ ಯಾವ ಮೀನು ಸಿಗಲಿಲ್ಲವೇ? ಮೀನುಗಾರ ಹೇಳಿದ, ಒಂದು ಮೀನು ಸಿಕ್ಕಿತು. ಅದು ಸುಂದರವಾಗಿ ಬಂಗಾರದ ಬಣ್ಣವಿತ್ತು ಮತ್ತು ಮನುಷ್ಯರಂತೆ ಮಾತನಾಡುತ್ತಿತ್ತು. ಅದು ನನ್ನನ್ನು ಕೊಲ್ಲಬೇಡ ಎಂದು ಬೇಡಿದ್ದಕ್ಕೆ ಅದನ್ನು ಮತ್ತೆ ನದಿಯಲ್ಲಿ ಬಿಟ್ಟೆ ಎಂದನು. ಕೂಡಲೇ ಮೀನುಗಾರನ ಹೆಂಡತಿ ಹೇಳಿದಳು, ಅದು ಮಾತನಾಡುವ ಮೀನು ಅಂದ ಮೇಲೆ ಅನುಮಾನವೇ ಇಲ್ಲ, ಅದು ದೇವತೆಯಾಗಿದೆ. ನೀನು ಈಗಲೇ ಹೋಗಿ ನಮಗೆ ಒಂದು ಗುಡಿಸಲನ್ನು ಕೇಳು, ನನಗೆ ಮರದ ಕೆಳಗೆ ಇದ್ದು ಸಾಕಾಗಿದೆ ಎಂದಳು. ಮೀನುಗಾರನು ನದಿಯ ದಂಡೆಗೆ ಹೋಗಿ, ಏ ನದಿ ದೇವತೆ, ನನ್ನ ಮೇಲೆ ಕೃಪೆ ಮಾಡು, ನಾನು ನಿನ್ನಿಂದ ಸ್ವಲ್ಪ ಬೇಡಲು ಬಂದಿದ್ದೇನೆ ಎಂದು ಕೂಗಿ ಕರೆದನು. ಮೀನು ನೀರಿನಿಂದ ಹೊರಗೆ ಬಂದು ಹೇಳು, ನಿನಗೆ ಏನು ಬೇಕು ಎಂದು ಕೇಳಿತು. ಮೀನುಗಾರ, ನನ್ನ ಹೆಂಡತಿ ತನಗೆ ಇರುವುದಕ್ಕಾಗಿ ಒಂದು ಗುಡಿಸಲು ಬೇಕು ಎಂದಿದ್ದಾಳೆ ಎಂದು ಹೇಳಿದನು. ಮೀನು ಹೇಳಿತು, ಒಳ್ಳೆಯದು, ನೀನು ಹೋಗು, ಗುಡಿಸಲು ಇರುತ್ತದೆ ಎಂದಿತು. ಮೀನುಗಾರ ಮನೆಗೆ ಬಂದು ನೋಡಿದಾಗ ಮರದ ಕೆಳಗೆ ಒಂದು ಸುಂದರವಾದ ಗುಡಿಸಲು ಸಿದ್ಧವಾಗಿತ್ತು. ಅವನ ಹೆಂಡತಿ ಸಂತೋಷದಿಂದ ಇದ್ದಳು. ಕೆಲವು ದಿನಗಳವರೆಗೆ ಇಬ್ಬರೂ ಆ ಗುಡಿಸಲಲ್ಲಿ ಸುಖವಾಗಿದ್ದರು. ಆದರೆ ಅವನ ಹೆಂಡತಿಗೆ ಅದು ಬೇಸರವಾಗಿ, ನೋಡು, ಗುಡಿಸಲು ಬಹಳ ಸಣ್ಣದಿದೆ, ಇದರಲ್ಲಿ ಬಿಸಿಲು ಮಳೆ ಇಂಗೆಲ್ಲ ಬರುತ್ತದೆ, ಆದುದರಿಂದ ನದಿ ದೇವತೆ ಹತ್ತಿರ ಕಲ್ಲಿನ ಮನೆ ಬೇಕು ಎಂದು ಕೇಳುವೆ ಎಂದು ಮೀನುಗಾರನಿಗೆ ಹೇಳಿದಳು. ಮೀನುಗಾರನು ಅವಳು ಹೇಳಿದಂತೆ ನದಿಗೆ ಹೋಗಿ, ಓ ನದಿ ದೇವತೆ, ನಾನು ನಿನ್ನಲ್ಲಿ ಸ್ವಲ್ಪ ಕೇಳಲು ಬಂದಿದ್ದೇನೆ ಎಂದು ಕೂಗಿದನು. ಮೀನು ನೀರಿನಿಂದ ತಲೆ ಹೊರಗೆ ಹಾಕಿ ಏನು ಬೇಕು ಎಂದು ಕೇಳಲು ಮೀನುಗಾರ, ನನಗಂತೂ ಏನು ಬೇಕಿಲ್ಲ, ನನ್ನ ಹೆಂಡತಿ ಗುಡಿಸಲಿನಿಂದ ಸಂತೋಷವಾಗಿಲ್ಲ, ಅವಳು ಒಂದು ಕಲ್ಲಿನ ಮನೆ ಬಯಸುತ್ತಾಳೆ ಎಂದನು. ಮೀನು ಹೇಳಿತು, ಒಳ್ಳೆಯದು, ಹೋಗು, ನಿನ್ನ ಸಲುವಾಗಿ ಒಳ್ಳೆ ಮನೆ ತಯಾರಾಗಿದೆ ಎಂದಿತು. ಮೀನುಗಾರನು ಮನೆಗೆ ಬಂದಾಗ ಅಲ್ಲಿ ಸುಂದರವಾದ ಮನೆ ಇತ್ತು. ಕೆಲವು ದಿನಗಳ ಕಾಲ ಮೀನುಗಾರನ ಹೆಂಡತಿ ಬಹಳ ಸಂತೋಷದಿಂದ ಮನೆಯಲ್ಲಿ ಇದ್ದಳು. ಸ್ವಲ್ಪ ದಿನಗಳ ನಂತರ ಮೀನುಗಾರನ ಹೆಂಡತಿ ಹೇಳಿದಳು, ಕೇವಲ ಮನೆಯಿಂದ ಏನು ಲಾಭ, ನಮ್ಮ ಕೈ ಕೆಳಗೆ ಯಾವ ರಾಜ್ಯವೂ ಇಲ್ಲ, ಪ್ರಜೆಗಳೂ ಇಲ್ಲ, ನೀನು ನದಿ ದೇವತೆಯಿಂದ ಒಂದು ರಾಜ್ಯವನ್ನು ಕೇಳು, ನಾನು ರಾಣಿಯಾಗುವೆನು. ಮೀನುಗಾರನ ನದಿ ದಂಡೆಗೆ ಬಂದನು. ಹಿಂದಿನಂತೆ ಜೋರಾಗಿ ದೇವತೆಯನ್ನು ಕೂಗಿದನು. ಮೀನು ನೀರಿನಿಂದ ಮೇಲೆ ಬಂದು, ನಿನಗೆ ಏನು ಬೇಕು ಎಂದು ಕೇಳಿತು. ಮೀನುಗಾರ ಹೇಳಿದನು, ನನಗಂತೂ ಏನು ಬೇಕಿಲ್ಲ, ನನ್ನ ಹೆಂಡತಿ ಒಂದು ರಾಜ್ಯವನ್ನು ಬಯಸುತ್ತಾಳೆ, ಅದರಿಂದ ಅವಳು ರಾಣಿಯಾಗುವಳು. ಮೀನುಗಾರ ಮನೆಗೆ ಬಂದನು. ಸುಂದರವಾದ ಅರಮನೆ, ಆಳು ಕಾಳು ಕಾವಲುಗಾರರು, ಆನೆ, ಕುದುರೆ ಎಲ್ಲ ನೋಡಿ ಆಶ್ಚರ್ಯಚಕಿತನಾದನು. ಹೆಂಡತಿಗೆ, ನಿನಗೆ ಎಲ್ಲವೂ ದೊರೆತಿದೆ, ಇನ್ನು ಮೇಲೆ ಆನಂದದಿಂದ ಇರಬೇಕು. ಮೀನುಗಾರನ ಹೆಂಡತಿ ಕೆಲವು ದಿನಗಳವರೆಗೆ ಬಹಳ ಸಂತೋಷದಿಂದ ಇದ್ದಳು. ದಿನವೂ ತಿರುಗಾಟಕ್ಕೆ ತೋಟಕ್ಕೆ ಹೋಗುತ್ತಿದ್ದಳು. ಗಾಡಿಯಲ್ಲಿ ಸಂಚರಿಸುತ್ತಿದ್ದಳು. ಅವಳ ಹಿಂದೆ ನೌಕರರು ಹೋಗುತ್ತಿದ್ದರು, ಕಾಲಾಳುಗಳು ಜೊತೆಯಲ್ಲಿ ಇರುತ್ತಿದ್ದರು.
ಹೀಗೆ ಕೆಲವು ದಿನ ಕಳೆದವು. ಅವನ ಹೆಂಡತಿಯ ಮನಸ್ಸಿಗೆ ಮತ್ತೆ ಬೇಸರವಾಯಿತು. ಅವಳು ಗಂಡನಿಗೆ ಹೇಳಿದಳು, ಈ ಎಲ್ಲ ಅರಸೊತ್ತಿಗೆ ಯಾವ ಉಪಯೋಗಕ್ಕೆ ಬರುವುದು? ರಾಣಿಯಾಗಿಯೂ ಬಿಸಿಲು, ಮಳೆ, ಚಳಿ ಇವುಗಳಿಂದ ನನಗೆ ಬೇಸರವಾಗಿದೆ. ಒಂದು ವೇಳೆ ನಾನು ಸೂರ್ಯ ಮತ್ತು ಚಂದ್ರನ ರಾಣಿಯಾದರೆ ಎಲ್ಲವನ್ನೂ ನನ್ನ ವಶದಲ್ಲಿ ಇಟ್ಟುಕೊಳ್ಳಬಲ್ಲೆ. ನೀನು ನದಿ ದೇವತೆಗೆ ಹೇಳು, ನನ್ನನ್ನು ಸೂರ್ಯ ಮತ್ತು ಚಂದ್ರನ ರಾಣಿಯನ್ನಾಗಿ ಮಾಡುವಂತೆ ಕೇಳುವೆ ಎಂದಳು. ಮೀನುಗಾರನು ನದಿಯ ದಂಡೆಗೆ ಹೋದನು ಮತ್ತು ಮೀನನ್ನು ಕರೆದು ಎಲ್ಲವನ್ನೂ ಹೇಳಿದನು. ಮೀನುಗಾರನ ಮಾತುಗಳನ್ನು ಕೇಳಿ ಚಿನ್ನದ ಮೀನು ಮುಗುಳುನಗೆ ನಕ್ಕಿತು. ಅದು ಮೀನುಗಾರನಿಗೆ ಹೇಳಿತು, ಒಳ್ಳೆಯದು, ನಿನ್ನ ಹೆಂಡತಿ ನಿಜವಾಗಿಯೂ ಸೂರ್ಯ ಮತ್ತು ಚಂದ್ರನ ಹೆಂಡತಿಯಾಗಲು ಯೋಗ್ಯಳಾಗಿದ್ದಾಳೆ. ಅವಳಿಗೆ ಆಗಲೇ ಸಂತೋಷವಾಗುವುದು. ಅವಳು ಮರದ ಕೆಳಗೆ ಇರಬೇಕು ಮತ್ತು ಉಸುಕಿನ ಮೇಲೆ ಮಲಗಬೇಕು. ಆಗಲೇ ಅವಳು ಸೂರ್ಯ ಮತ್ತು ಚಂದ್ರನ ಮೇಲೆ ಆಳಿಕೆ ಮಾಡಬಲ್ಲಳು. ಇದನ್ನು ಹೇಳಿ ಚಿನ್ನದ ಮೀನು ನೀರಿನಲ್ಲಿ ಹೋಗಿಬಿಟ್ಟಿತು. ಮೀನುಗಾರ ಮನೆಗೆ ಹಿಂದಿರುಗಿದನು. ಈಗ ಏನೂ ಇರಲಿಲ್ಲ. ಅರಮನೆ ಇಲ್ಲ, ತೋಟವಿಲ್ಲ, ಕೆಲಸಗಾರರಿಲ್ಲ, ಆನೆ ಕುದುರೆಗಳೂ ಇಲ್ಲ, ಹೋಗಲಿ ಗುಡಿಸಲೂ ಇಲ್ಲ. ಅದೇ ಮರದ ಕೆಳಗೆ ಕುಳಿತು ತಲೆ ಕೆದರಿಕೊಂಡು ಅವನ ಹೆಂಡತಿ ಅಳುತ್ತಿದ್ದಳು. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.